ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನೂಪ್ ಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವಾಗ ಎಲ್ಲೋಗ್ತಾ ಇದ್ದೀವಿ ಅಂತಂದರೆ, ಕಳೆದ ವಿಡಿಯೋದಲ್ಲಿ ನೋಡಿರೋ ಹಾಗೆ ಕೊಲ್ಲೂರು ಮೂಕಾಂಬಿಕಾಯಿಂದ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮುರುಡೇಶ್ವರ ಆಗಿ ಬರ್ತಾ ಇದ್ದೀವಿ. ಈ ದೇವಾಲಯವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸಮೀಪದಲ್ಲಿದೆ. ಇದು ಅರಬ್ಬಿ ಸಮುದ್ರದ ತೀರದಲ್ಲಿ ಕಂದೂಕಗಿರಿ ಎಂಬ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವಂಥದ್ದು. ಇಲ್ಲಿ ಶಿವನನ್ನ ಪೂಜೆ ಮಾಡಲಾಗುತ್ತೆ. ಮತ್ತು ಮುರುಡೇಶ್ವರ ಎಂಬ ಹೆಸರು ಹೇಗೆ ಬಂತು ಅಂದರೆ, ಮೃಡ ಅಂದರೆ ಶಿವನ ಹೆಸರು ಮತ್ತು ಈಶ್ವರ ಅಂದರೆ ದೇವರು. ಹೀಗಾಗಿ ಮೃಡೇಶ್ವರ ಎಂಬ ಹೆಸರು ಕಾಲಕ್ರಮೇಣ ಮುರುಡೇಶ್ವರ ಅಂತ ಪರಿವರ್ತನೆಗೊಂಡಿರೋದು. ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ಮೊದಲಿಗೆ ನೆನಪಾಗೋದು ಆತ್ಮಲಿಂಗದ ಕತೆ. ಪುರಾಣಗಳ ಪ್ರಕಾರ ರಾವಣ ಪರಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೀತಾರೆ. ರಾವಣ ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗೋದ್ರ ಉದ್ದೇಶ ಅಮರತ್ವ ಮತ್ತು ಅಪಾರ ಶಕ್ತಿಯನ್ನು ಪಡೆಯೋದಾಗಿತ್ತು. ಇದರಿಂದ ಆತಂಕಗೊಂಡ ಇತರ ದೇವತೆಗಳು ಗಣೇಶನ ಸಹಾಯಕ್ಕೆ ಕೋರ್ತಾರೆ. ಗಣೇಶನು ಬಾಲಕನ ರೂಪದಲ್ಲಿ ರಾವಣನ ಮುಂದೆ ಕಾಣಿಸ್ಕೊಂಡು ಆತ್ಮಲಿಂಗವನ್ನು ರಾವಣ ತನ್ನ ಕೈಗೆ ಕೊಡುವ ಹಾಗೆ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿರ್ತಾರೆ. ಹಾಗೆಯೇ ಗಣೇಶ ಆತ್ಮಲಿಂಗವನ್ನು ಕೈಗೆ ತೆಗೆದುಕೊಂಡ ಮೇಲೆ ರಾವಣ ಬರುವಷ್ಟರಲ್ಲಿ ಅವರು ಬೇಕು ಅಂತಾನೆ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇರಿಸ್ತಾರೆ. ಆಗ ರಾವಣ ಕೋಪಗೊಂಡು ಗಣೇಶನ ಮೇಲೆ ಕೈ ಮಾಡಿ ಅದಾದ ನಂತರ ಆ ಶಿವನ ಆತ್ಮಲಿಂಗವನ್ನು ಎತ್ತೋಕೆ ಪ್ರಯತ್ನಿಸ್ತಾರೆ. ಆದರೆ ಅದು ಬರಲ್ಲ, ಬದಲಾಗಿ ಅದು ಹಲವಾರು ಭಾಗಗಳಾಗಿ ಚದುರುತ್ತಂತೆ. ಆ ಆತ್ಮಲಿಂಗ ಚದುರಿ ಬಿದ್ದಂತಹ ಸ್ಥಳಗಳಲ್ಲಿ ಈ ಮುರುಡೇಶ್ವರ ದೇವಾಲಯ ಕೂಡ ಒಂದು ಅಂತ ಹೇಳ್ತಾರೆ. ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಆತ್ಮಲಿಂಗದ ಮುಖ್ಯ ಭಾಗ ಇದೆ ಅಂತ ಹೇಳಲಾಗುತ್ತೆ. ಮತ್ತು ಮುರುಡೇಶ್ವರದಲ್ಲಿ ಆತ್ಮಲಿಂಗದ ಹೊದಿಕೆ ಅಂದರೆ ಕವಚ ಬಿದ್ದ ಸ್ಥಳ ಅಂತ ನಂಬಲಾಗುತ್ತೆ. ಮತ್ತು ಇನ್ನೊಂದು ಸ್ಥಳ ಸಜ್ಜೇಶ್ವರ, ಅದಾದ ನಂತರ ಧಾರೇಶ್ವರ ಮತ್ತು ಗುಣವಂತೇಶ್ವರ. ಈ 5 ಭಾಗಗಳನ್ನು ಅಂದರೆ ಕ್ಷೇತ್ರಗಳನ್ನು ಗೋಕರ್ಣ ಪಂಚಕ್ಷೇತ್ರಗಳು ಅಂತ ಕರೀತಾರೆ. ಮುರುಡೇಶ್ವರದ ಪ್ರಮುಖ ಆಕರ್ಷಣೆ ಎಂದರೆ ಅದು ಶಿವನ ಭವ್ಯ ಪ್ರತಿಮೆ. ಇದು ಸುಮಾರು 123 ಅಡಿ ಎತ್ತರ ಇದೆ. ಭಾರತದ ಅತ್ಯಂತ ಎತ್ತರದ ಶಿವ ಪ್ರತಿಮೆಗಳಲ್ಲೊಂದು ಅಂತ ಕೂಡ ಹೇಳಲಾಗುತ್ತೆ. ಸಮುದ್ರದ ಹಿನ್ನೆಲೆಯೊಂದಿಗೆ ಈ ಒಂದು ಶಿವನ ಪ್ರತಿಮೆ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಬಿಲ್ವಾರ್ಚನೆ, ವಿಶೇಷ ರುದ್ರಹೋಮ ಈ ರೀತಿಯ ಪೂಜಾ ವಿಧಾನಗಳು ಶೈವ ಆಗಮ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ. ಇಲ್ಲಿ ಮಹಾಶಿವರಾತ್ರಿ, ಕಾರ್ತಿಕ ಮಾಸೋತ್ಸವ, ಶ್ರಾವಣ ಮಾಸ ಪೂಜೆಗಳು, ರಥೋತ್ಸವ ಇಂತಹ ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ಈ ಉತ್ಸವಗಳಲ್ಲಿ ಭಾಗವಹಿಸ್ತಾರೆ. ಇನ್ನು ದೇವಾಲಯದ ರಾಜಗೋಪುರದ ಬಗ್ಗೆ ಹೇಳಬೇಕು ಅಂದರೆ, ಭಾರತದ ಅತಿ ಎತ್ತರದ ದೇವಾಲಯ ಗೋಪುರಗಳಲ್ಲಿ ಇದು ಒಂದು ಅಂತ ಹೆಸರುವಾಸಿಯಾಗಿದೆ. ಸುಮಾರು 849 ಅಡಿ ಎತ್ತರ ಇದೆ. ಇದರ ಒಳಗೆ 20 ಮಹಡಿಗಳಿದ್ದಾವೆ ಮತ್ತು ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ನೋಡಿ, ಇವರೆಲ್ಲ ಅದೇ ಮಹಡಿಗೆ ಹತ್ತೋಕೆನೆ ಕ್ಯೂನಲ್ಲಿ ನಿಂತಿದ್ದಾರೆ. ಮೇಲಿನಿಂದ ಸಮುದ್ರ ಅದ್ಭುತವಾಗಿ ಕಾಣಿಸುತ್ತೆ. ಇದಿಷ್ಟು ಕೂಡ ಮುರುಡೇಶ್ವರ ದೇವಾಲಯದ ಬಗೆಗಿನ ಒಂದು ಕಿರು ಪರಿಚಯ. ಮಳೆ ತುಂಬ ಬರ್ತಾ ಇತ್ತು. ಎಲ್ಲರೂ ಆಲ್ರೆಡಿ ಬಸ್ ಹತ್ರ ಹೋಗಿ ಕೂತಿದ್ರು. ಸರಿ ಅಂತ ನಾವು ಹೀಗೇ 1-2-3 ಫೋಟೋಸ್ ತೊಗೊಂಡು ಬಸ್ ಹತ್ರ ನೆನ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಅಂದ್ಕೊಂಡಿದ್ರು ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಅದಾದಮೇಲೆ ಬೀಚ್ ಹತ್ರ ಹೋಗಿ ಆಟ ಆಡ್ಕೊಳ್ಳೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಬಟ್ ಇಲ್ಲಿ ನೋಡಿದ್ರೆ ತುಂಬಾ ನೀರಿನ ಆರ್ಭಟ ಜೋರಾಗಿತ್ತು. ಇಲ್ಲಿ ನೋಡಿ, ಸೊ ನೀರು ಇಷ್ಟಿದ್ದರಿಂದ ಯಾರನ್ನೂ ಕೂಡ ಬೀಚ್ ಹತ್ರ ಬಿಡಲಿಲ್ಲ. ನಾವೂ ಹೋಗಲಿಲ್ಲ, ದೂರದಿಂದನೇ ನೋಡಿಕೊಂಡು ಅಲ್ಲೇ ಟೀ ಮಾರ್ತಾಯಿದ್ರು. ಸೊ ಬೀಚ್ನ ನೋಡಿಕೊಂಡು ಟೀ ಕುಡಿದ್ವಿ. ಮಳೆಗೂ ಆ ವೆದರ್ಗೆ ಮತ್ತು ಈ ಟೀಗೆ ಸಖತ್ತಾಗಿತ್ತು ಕಾಂಬಿನೇಷನ್. ನಾನು ಆ ಸ್ಯಾರಿನ ಕ್ಯಾರಿ ಮಾಡಿ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು. ಅದಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಾದಮೇಲೆ ಬಸ್ಸಲ್ಲಿ ಕೂತ್ಕೊಂಡ್ವಿ. ಕಡಲೆ ಬೀಜ, ಉರ್ಗಡ್ಲೆ ಎಲ್ಲ ತೊಗೊಂಡಿದ್ವಿ. ಹೋಗ್ತಾ ತಿನ್ಕೊಂಡು ಹೋಗಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.